ನಮಸ್ಕಾರ ಸ್ನೇಹಿತರೆ. ಈ ಒಂದು ತಿಂಗಳುಗಳ ಕಾಲ ನಾವು ಮಾಡಿದಂತಹ ಸುದ್ದಿಯನ್ನು ನೋಡಿದವರು ಫೋನ್ ಮಾಡಿ ಮತ್ತು ಕೆಲವರು ಮುಖಾಮುಖಿ ಭೇಟಿಯಾದಾಗಲೂ ಕೇಳ್ತಾರೆ, ನೀವು ಮಾಡಿದಂತಹ ಸುದ್ದಿಗಳ ಮುಂದಿನ ಕತೆ ಏನಾಯಿತು, ಆ ಮುಂದಿನ ಬೆಳವಣಿಗೆ ಏನಾಯಿತು ಅಂತೇಳ್ಬಿಟ್ಟು ಸುಮಾರು ಜನ ಕೇಳಿದ್ದಾರೆ. ನಾವು ಅದಕ್ಕೆ ಅವರಿಗೆ ಉತ್ತರ ಕೊಡಲೇಬೇಕು, ಏನಾಯಿತು ಅಂತ. ಸೊ ನಾವು ಮಾಡಿದಂತಹ ಸುದ್ದಿ ಕೊಂಡ್ಲಳ್ಳಿಯ ಸಹಕಾರ ಬ್ಯಾಂಕ್, ಆ ಸೊಸೈಟಿ ಏನಿರುತ್ತಲ್ಲ, ಆ ಸಹಕಾರ ಸಂಘ ಏನಿದೆ, ಆ ಸಹಕಾರ ಸಂಘದಲ್ಲಿ ಈ ರೀತಿಯಾಗಿ ಅಕ್ರಮ ನಡೆದಿದೆ, ಅವ್ಯವಹಾರ ನಡೆದಿದೆ ಅಂತ ಏನು ಆ ಸುದ್ದಿಯನ್ನು ಮಾಡಿದ್ವಿ, ಆ ಸುದ್ದಿಯನ್ನು ನೋಡಿದಂತಹ ಸಂಬಂಧಪಟ್ಟ ಇಲಾಖೆ ಏನು ಆ ಒಂದು ತಂಡ ರಚನೆ ಮಾಡಿತ್ತು, ಈಗ ಅವರುಗಳಿಗೆ ಒಂದಷ್ಟು ಚುರುಕನ್ನು ಮುಟ್ಟಿದೆ. ಈಗ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಅವರು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ್ಯಾವ ಕಾಲದಲ್ಲಿ, ಯಾರ್ಯಾರ ಕಾಲದಲ್ಲಿ ಎಷ್ಟೆಷ್ಟೆಲ್ಲ ಲಾಸ್ ಆಗಿದೆ ಮತ್ತು ಯಾರ್ಯಾರು ಇಲ್ಲಿ ಅಕ್ರಮವನ್ನು ಎಸಗಿದ್ದಾರೆ ಅನ್ನುವಂತಹ ಒಂದು ವರದಿಯನ್ನು ಸಿದ್ಧ ಮಾಡ್ತಿದ್ದಾರೆ. ಅದು ಸುಮಾರು ವರ್ಷಗಳ ಕಾಲ ಆಗಿರೋದ್ರಿಂದ, ಯಾಕಂದರೆ ಅದು 1-2 ವರ್ಷದ್ದಲ್ಲ, ಸುಮಾರು ವರ್ಷಗಳ ಕಾಲದ ಲೆಕ್ಕ ಹಾಗಾಗಿರೋದ್ರಿಂದ ಅದಕ್ಕೆ ಒಂದಷ್ಟು ಟೈಮ್ ಹಿಡಿತದೆ. ಆದರೂ ನಾವು ಅದನ್ನು ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ನಾವು ಕ್ರಮ ಕೈಗೊಳ್ತೇವೆ. ಹಾಗೆ ಯಾರಿಗೆ ದುಡ್ಡೇನೆಲ್ಲ ಬರಬೇಕು, ಜನಗಳು ಆರ್ ಡಿ ಕಟ್ಟಿರೋಂಥವ್ರು ಮತ್ತು ಆ ಪಿಗ್ಮಿ ಕಟ್ಟಿರೋಂಥವ್ರು ಏನಿದ್ದಾರಲ್ಲ, ಅವರಿಗೆ ಖಂಡಿತವಾಗ್ಲೂ ನಾವು ನ್ಯಾಯವನ್ನು ಒದಗಿಸ್ಕೊಡ್ತೇವೆ ಅನ್ನೋಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಕೊಂಡ್ಲಳ್ಳಿಯ ಸಹಕಾರ ಸಂಘದ ಏನಿದೆಯಲ್ಲ, ಅದು ಸಹಕಾರ ಬ್ಯಾಂಕ್, ಅದಕ್ಕೆ ಸಂಬಂಧಪಟ್ಟ ವಿಷಯ. ಹಾಗೆ ಯಾರು ಈ ಪ್ರಭಾಕರ ಅನ್ನುವಂತಹ ಒಂದು ಸುದ್ದಿಯನ್ನು ಮಾಡ್ತೀವಿ. ಅದು ಅಮ್ಕುಂದಿಯ ಗ್ರಾಮದಲ್ಲಿ ಏನು ರಸ್ತೆಯಲ್ಲಿ ಅಲ್ಲಿ ಕೆಲವರು ಒತ್ತುವರಿ ಮಾಡಿ ಬಿತ್ತನೆಯನ್ನು ಮಾಡಿರ್ತಾರೆ, ಇನ್ನು ಕೆಲವರು ಕೋಳಿ ಫಾರಮ್ ಶೆಡ್ ನಿರ್ಮಾಣ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತಾಲೂಕು ಆಡಳಿತ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಿದೆ, ಅಂತಿಮ ನೋಟಿಸನ್ನು ಕೊಟ್ಟಿದೆ, ಅದನ್ನು ತೆರವುಗೊಳಿಸಿ ಅಂತೇಳಿದ್ದಾರೆ. ಮತ್ತು ಕೆಲವರು ಬಿತ್ತನೆ ಮಾಡಿರೋದ್ರಿಂದ ಒಂದಷ್ಟು ಅವರಿಗೆ ಟೈಮ್ ಬೇಕಾಗುತ್ತೆ ಅಂತೇಳಿದ್ದಾರೆ. ಈ ಮಧ್ಯದಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿಯ ಕಂಪ್ಯೂಟ್ರ್ ಆಪ್ರೇಟ್ರು ಅಲ್ಲಿ ಏನು ಸಾರ್ವಜನಿಕರು, ಅಲ್ಲಿಯ ಜನ ಈ ರೀತಿ ಆಗ್ತಾ ಇದೆ ಅಂತ ಒಂದಷ್ಟೇನು ಕಂಪ್ಲೇಂಟ್ ಮಾಡಿದ್ರು. ಆ ಅಮ್ಕುಂದಿಯ 3 ಜನ ಗ್ರಾಮಸ್ಥರು ಸೇರಿದಂತೆ ತಹಶೀಲ್ದಾರ್ ಅವ್ರನ್ನೂ ಕೂಡ ಪ್ರತಿವಾದಿಯನ್ನಾಗಿ ಮಾಡಿ ಒಂದು ಕೇಸನ್ನು ಫೈಲ್ ಮಾಡಿದ್ದಾರೆ. ಅದು ಯಾರು? ಇದು ಗ್ರಾಮ ಪಂಚಾಯಿತಿಯ ಕಂಪ್ಯೂಟ್ರ್ ಆಪ್ರೇಟ್ರು. ಅದ್ರ ಬಗ್ಗೆ ಒಂದಷ್ಟು ಈಗ ಚರ್ಚೆ ನಡೀತಾ ಇದೆ. ಯಾಕಂದರೆ ಒಬ್ಬ ಗ್ರಾಮ ಪಂಚಾಯಿತಿಯ ಕಂಪ್ಯೂಟ್ರ್ ಆಪ್ರೇಟ್ರು ತಹಶೀಲ್ದಾರ್ ಮೇಲೆ ಕೇಸನ್ನು ಹಾಕಿದ್ದಾರೆ ಅಂತಂದಾಗ ಅದ್ರ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿದಾಗ ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ನಡೀತಾ ಇದೆ. ಮುಂದಿನ ಕ್ರಮ ಏನು ತೊಗೋಬೇಕು ಅಂತೇಳ್ಬಿಟ್ಟು ಒಂದಷ್ಟು ಆಲೋಚನೆಯಲ್ಲಿ ಇದ್ದೀವಿ. ಆನಂತರ ನಮಗೆ ಅದರದ್ದೊಂದಷ್ಟು ಡೀಟೇಲ್ಸ್ ತಗೊಂಡಾದ್ಮೇಲೆ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಅಲ್ಲೇನು ಶೆಡ್ ಇದೆ ಮತ್ತು ಅಲ್ಲೇನು ಕೆಲವರು ಅಕ್ರಮವಾಗಿ ಅಲ್ಲಿ ಬಿತ್ತನೆ ಮಾಡೋದು ಅಥವಾ ಮರ ಗಿಡಗಳನ್ನ ಬೆಳೆಸ್ಕೊಂಡು ಏನು ತೋಟದ ಥರ ಮಾಡ್ಕೊಂಡಿದ್ದಾರೆ, ಅದನ್ನೆಲ್ಲ ತೆರವುಗೊಳಿಸ್ತೀವಿ ಅನ್ನುವಂಥ ಭರವಸೆಯನ್ನು ತಾಲೂಕು ಆಡಳಿತ ನೀಡಿದೆ. ಹಾಗೆ ಮುಂದುವರೆದು ಅಕ್ರಮ ಬಡಾವಣೆಗಳ ಸುದ್ದಿಯನ್ನು ಕೂಡ ಮಾಡಿದ್ವಿ. ಆ ಅಕ್ರಮ ಬಡಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಪಂಚಾಯಿತಿಯವರು ಒಂದು ಲೆಟ್ರನ್ನು ಕೇಳಿದ್ದಾರೆ. ಏನು, ಪಟ್ಟಣ ಪಂಚಾಯಿತಿಯವರು ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಕಂಪ್ಲೇಂಟನ್ನು ಮಾಡಿ ಅಂತೇಳ್ಬಿಟ್ಟು ಆ ಥರದ್ದೇನಾದರೂ ಇದ್ದರೆ ನಾವು ಖಂಡಿತವಾಗೂ ಕ್ರಮ ಕೈಗೊಳ್ತೇವೆ. ಅಕ್ರಮವಾಗಿ ಇದ್ದರೆ ಅಥವಾ ಯಾವುದೇ ಅಲ್ಲಿಯ ಏನು ಮಾರ್ಗಸೂಚನೆಗಳನ್ನು ಅನುಸರಿಸಿಲ್ಲ ಅಂದರೆ ನಾವು ಖಂಡಿತ ಕ್ರಮ ಕೈಗೊಳ್ತೇವೆ ಅಂತೇಳ್ಬಿಟ್ಟು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ನಮಗಂತೊಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಮಧ್ಯದಲ್ಲಿ ನಾವು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ವಿ. ಒಂದಷ್ಟು ಜನ ಶಿಕ್ಷಕರು ಯಾವುದು ಇದನ್ನೇ ಹೇಳ್ತಾ, ಯಾಕೆ ಅಕ್ರಮ ಬಡಾವಣೆಗಳೇನು ನಿರ್ಮಾಣ ಆಗ್ತಾ ಇದ್ದಾವಲ್ಲ, ಆ ಅಕ್ರಮ ಬಡಾವಣೆಗಳಲ್ಲಿ ಕೆಲವು ಏನು
ಈ ದಿನಗೂಲಿ ಅಥವಾ ಏನು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಇದ್ದಂಥವರು ಕೂಡ ಆ, ಈಗ ಜಮೀನುಗಳನ್ನು ತಗೊಂಡು ಅವರು ಬಡಾವಣೆಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ ಕೆಲವರು ಶಿಕ್ಷಕರು ಅಕ್ರಮ ಬಡ್ಡಿ ದಂಧೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ರೀತಿಯ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿಯನ್ನು ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಕೆಲವು ಇಲಾಖೆಗಳಿಗೆ ನಾವು ಒಂದಷ್ಟು ಮಾಹಿತಿಯನ್ನು ಕೇಳಿದ್ದೀವಿ. ಯಾರ್ಯಾರು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ, ಈಗ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಮಾಡ್ತಿರೋದು ಅಂತಂದರೆ ಅವರಿಗೆ ಬೇರೆ ಯಾವುದೇ ದುಡಿಮೆ ಇಲ್ದಿರೋ ಕಾರಣದಿಂದ ಕಾಂಟ್ರಾಕ್ಟು ಬೇಸಿಕ್ ಮೇಲೆ ಒಂದು ಇಲಾಖೆಗೆ ಕೆಲಸ ಮಾಡೋದಕ್ಕೆ ಸೇರ್ಕೊಂಡಿರೋರು. ಸೊ ಇವರು ಯಾಕಂದ್ರೆ ಅವರು ಬದುಕಿಗೆ ಆಧಾರವಾಗಿ ಅದೊಂದು ಇರಲಿ ಅಂತ ಮಾಡ್ಕೊಂಡವರು ಈಗ ಈ ರೀತಿಯಾಗಿ ಬಡಾವಣೆಗಳ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ ಅಂತಂದರೆ ಅದರ ಅರ್ಥ ಅವರು ಇರೋ ಅಂಥ ಇಲಾಖೆಗಳು ಮತ್ತು ಇಲ್ಲಿ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಏನು ಸೇರ್ಕೊಂಡಿದ್ದಾರಲ್ಲ ಆ ಎಲ್ಲ ಇಲಾಖೆಗಳು ಲಾಭದಾಯಕವಾದಂಥ ಇಲಾಖೆಗಳು ಮತ್ತು ಹುದ್ದೆಗಳವು. ಇದನ್ನೆಲ್ಲ ನೋಡ್ತಾ ಇದ್ದಾಗ ಅವರ ದುಡಿಮೆ ಆಗಿದೆಯಾ ಅಂತ ಇನ್ನು ಹೇಗಿರ್ಬೇಕಲ್ಲಿ ನಾವು ಯೋಚನೆ ಮಾಡ್ಬೇಕಲ್ಲ. 8-10 ಸಾವಿರಕ್ಕೆ ಸಂಬಳಕ್ಕೆ ಸೇರ್ಕೊಂಡಿರೋಂಥ ಒಬ್ಬ ಕಾಂಟ್ರಾಕ್ಟ್ದಾರ ಇವತ್ತು ಲಕ್ಷಗಳನ್ನು ಹಾಕಿ ಸೈಟ್ಗಳನ್ನು ಇದೇನು ಜಮೀನುಗಳನ್ನು ತಗೊಂಡು ಬಡಾವಣೆ ನಿರ್ಮಾಣ ಮಾಡ್ತಿದ್ದಾರೆ ಅಂದಾಗ ನಾವು ಯೋಚನೆ ಮಾಡ್ಬೇಕಲ್ಲ, ಇವರ ಮೂಲ ಆದಾಯ ಏನು, ಅಥವಾ ಇವರು ಅಲ್ಲಿದ್ಕೊಂಡು ಏನೆಲ್ಲ ದುಡಿತಿದ್ದಾರೆ ಅಂತ. ಯಾಕಂದರೆ ಕೆಲವರು ಅವ್ರಿಗೆ ಬೇರೆ ಯಾವುದೇ ವೃತ್ತಿ ಇಲ್ಲ, ಅದೊಂದೇ ವೃತ್ತಿನೇ. ಯಾವುದೋ ಒಂದು ಡಿಪಾರ್ಟ್ಮೆಂಟಿಗೇನು ಹೋಗ್ತಾ ಇದ್ದಾರಲ್ಲ, ಅದೊಂದೇ ವೃತ್ತಿನೇ ಅವ್ರಿಗಿರೋದು. ಆ ವೃತ್ತಿಯಿಂದ ಇಷ್ಟೆಲ್ಲ ಹೇಗೆ ಬಂತು ಅಲ್ವಾ ಅಂಥದ್ದೊಂದು ಅನುಮಾನ ಮೂಡಲೇಬೇಕಲ್ಲ ಸಹಜವಾಗಿ. ಹಾಗಾಗಿ ಕೆಲವು ಇಲಾಖೆಗಳಿಗೆ ನಾವು ನಿಮ್ಮಲ್ಲಿ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಎಷ್ಟು ಜನ ಇದ್ದಾರೆ ಮತ್ತು ಅವರುಗಳು ಸಂಬಳಗಳೆಷ್ಟು, ಅವ್ರ ಆದಾಯಗಳೆಷ್ಟು ಏನಂತ ಹೇಳ್ಬಿಟ್ಟು ಎಲ್ಲ ಒಂದಷ್ಟು ಡೀಟೇಲ್ಸನ್ನು ಕೊಟ್ಟಿದ್ದೀವಿ. ಅವು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಅದರಲ್ಲೇ ನಾವು ಒಂದಷ್ಟು ಶಿಕ್ಷಕರು ಅಕ್ರಮ ಬಡ್ಡಿ ದಂಧೆಯಲ್ಲಿ ತೊಡಗಿದ್ದಾರೆ. ಇನ್ನು ಕೆಲವರು ಬಿಸ್ನೆಸ್ಗಳನ್ನು ಕೋಟಿಗಟ್ಟಲೆ ಬಿಸ್ನೆಸ್ಗಳನ್ನು ಮಾಡ್ತಾರೆ. ಆ ಬಿಸ್ನೆಸ್ಗೆ ಯಾವುದೇ GSTಗಳಿಲ್ಲ, ಯಾವುದೇ ಥರವಾದಂಥ ಟ್ಯಾಕ್ಸನ್ನು ಕಟ್ಟಲ್ಲ. ಈ ಥರದವರೆಲ್ಲ ಏನಾಗುತ್ತೆ, ಅವರಿಗೆ ಯಾವ್ಯಾವುದೋ ರೀತಿಯಲ್ಲಿ ದುಡ್ಡುಗಳನ್ನು ದುಡಿತಾರೆ. ಈ ರೀತಿಯಾಗಿ ಏನು ಎಲ್ಲಂದರಲ್ಲೇ ಸೈಟ್ಗಳು ತೊಗೊಳ್ಳೋದು, ಮನೆಗಳು ಕಟ್ಟೋದು, ಅದನ್ನು ದುಪ್ಪಟ್ಟಿಗೆ ಮಾರೋದು. ಒಬ್ಬ ಸರ್ಕಾರಿ ನೌಕರರು ಅವರು ಈ ರೀತಿಯಾದಂಥ ಕೆಲಸಗಳನ್ನು ಮಾಡೋ ಹಾಗಿಲ್ಲ ಅಂತ, ಯಾಕಂದ್ರೆ ನಾವೆಲ್ಲ ಕೇಳ್ಪಟ್ಟಿರುವಂಥದ್ದು. ಆ ಥರ ಅಕ್ರಮವಾದಂಥ ವ್ಯವಹಾರಗಳಲ್ಲಿ ತೊಡಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗೇನು ರಜಾ ಇದೆಯಲ್ಲ, ಹಾಗಾಗಿ ನಾವು ಶಿಕ್ಷಣ ಇಲಾಖೆಯ ಜೊತೆಗೆ ಮಾತಾಡೋದಕ್ಕಾಗಿಲ್ಲ. ಮತ್ತು ಜೊತೆಗೆ ಅವರು ಸೆನ್ಸಸ್ಸಲ್ಲಿ ಬ್ಯುಸಿ ಇದೆ ಇಲಾಖೆ. ಹಾಗಾಗಿ ಈ ಸೆನ್ಸಸ್ ಮುಗಿಯೋ ತನಕ ನಾವು ಒಂದಷ್ಟು ಅವ್ರ ಗಮನಕ್ಕೆ ತಂದಿದ್ದೀವಿ. ನಾವು ಅವರ ಈ ಎಲ್ಲ ಒಂದಷ್ಟು ಕೆಲಸಗಳು ಮುಗಿಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಯಾಕಂದರೆ ಇಲ್ಲಿ ನಾವು ಸುಮ್ಮನೆ ನೋಡ್ತಾ ಇದ್ದರೆ ಒಬ್ಬ ಮಿಡ್ಲ್ ಸ್ಕೂಲು ಹೈಸ್ಕೂಲು ಶಿಕ್ಷಕ 2-3 ಕಡೆ ಕೋಟಿಗಟ್ಟಲೆ ಮನೆಗಳು ಕಟ್ತಾರೆ ಅಂತಂದಾಗ ಎಲ್ಲಿ ಮೂಲ ಆದಾಯ ಎಲ್ಲಿ? ಮತ್ತು ಅವರೆಲ್ಲ ಅಕ್ರಮವಾದಂಥ ವ್ಯವಹಾರಗಳನ್ನು ಮಾಡ್ತಾರೆ ಅಂತಂದಾಗ ಆ ರೀತಿಯಾಗಿ ಸಾಧ್ಯ ಇರ್ತದೆ. ಹಾಗಾಗಿ ಇವುಗಳೆಲ್ಲ ತನಿಖೆಗೆ ಒಳಪಡಿಸ್ಬೇಕು ಅನ್ನೋಂಥದ್ದೊಂದು ಮನವಿಯನ್ನು ಕೂಡ ನಾವು ಮಾಡಿದ್ದೀವಿ. ಅದು ನೆಕ್ಸ್ಟ್ ಯಾಕಂದರೆ ಇದು ಇಲ್ಲಿ ತನಕ ಬರಬೇಕು, ತಾಲೂಕು ತನಕನೂ ನಾವು ಮಾಡಿರೋ ಮನವಿ ಇದೆಯಲ್ಲ ಅದು ಇಲ್ಲಿ ತನಕನೂ ಬರಬೇಕು. ಅದಕ್ಕೊಂದಷ್ಟು ಟೈಮ್ ಹಿಡಿತದೆ. ಖಂಡಿತ ಕೂಡ ಅದನ್ನು ತನಿಖೆ ಮಾಡ್ತಾರೆ ಅನ್ನುವಂತಹ ಭರವಸೆಯನ್ನು ನಾವು ಇಟ್ಕೊಂಡಿದ್ದೀವಿ. ಹಾಗೆ ಏನು ಈ ಸ್ಲಮ್ ಬೋರ್ಡ್ ಸುದ್ದಿಯನ್ನು ಮಾಡ್ತೀವಿ. ಆ ಸ್ಲಮ್ ಬೋರ್ಡ್ಗೆ ಸಂಬಂಧಪಟ್ಟಂಗೆ ನಾವು ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ. ಅವರು ಇನ್ನೂ ಯಾವ್ಯಾವುದೋ ಸಬಬನ್ನು ಹೇಳ್ತಿದ್ದಾರೆ. ನಮಗೆ ಆರೋಗ್ಯ ಸರಿ ಇಲ್ಲ, ಬರ್ತೀವಿ ಅದನ್ನು ವಿಸಿಟ್ ಮಾಡ್ತೇವೆ, ಅಲ್ಲಿ ಜನಗಳಿಗೆ ಸಾಧ್ಯವಾದಷ್ಟು ನಾವು ಅವರ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆಗಲೇ ಅದು ತಿಂಗಳಾಗ್ತಾ ಬಂತು. ಅವರನ್ನು ಕೇಳಿದ್ರೆ ಒಂದಷ್ಟು ಟ್ರೈನಿಂಗ್ ಮೇಲೆ ಮತ್ತು ಒಂದಷ್ಟು ಆರೋಗ್ಯದ ಮೇಲೆ ಹೇಳ್ತಾ ಇದ್ದಾರೆ ನಮಗೆ ಆರೋಗ್ಯ ಸರಿ ಇಲ್ಲ, ಬರ್ತೀವಿ ಅಂತೇಳ್ಬಿಟ್ಟು, ಏನು AW ಅಂತೇಳ್ಬಿಟ್ಟು ಅವರು ಗೋಪಾಲ್ ಅಂತ ಹೇಳ್ತಾ ಇರ್ತಾರೆ. ನೋಡೋಣ. ಯಾಕಂದರೆ ಅವರು ಈಗ ಮೊನ್ನೆ ಮಾತಾಡಿದಾಗ ಸರ್ ಹಬ್ಬ ಮುಗಿಲಿ ಅಂತ ಏನೋ ಹೇಳಿದ್ದಾರೆ. ನೋಡೋಣ ಅದು
ಮುಂದಿನ ದಿನಗಳಲ್ಲಿ. ಇಲ್ಲ ಅಂದರೆ ಮುಂದೆ ಇದಾವೆ ಇವಕ್ಕೆಲ್ಲ, ಇದಿಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಇವಕ್ಕೆ ಮುಂದೆ ದಾರಿ ಇದೆಯಲ್ಲ. ಇಲ್ಲಿಗೆ ತಾಲೂಕು ಮಟ್ಟಕ್ಕೆ ಕೊನೆ ಅಲ್ವಲ್ಲ. ಹಾಗಾಗಿ ಒಂದಷ್ಟು ದಿನ ಕಾದು ನೋಡೋಣ. ಇನ್ನು ಏನು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಈಗ ನೂತನವಾಗಿ ಬಂದಿರುವಂಥ ಕಟ್ಟಡವನ್ನು ಕಟ್ತಾ ಇದ್ದಾರೆ. ಅದನ್ನು ನೀವು ಈಗಿರುವಂಥ ಒಂದು ಖಾಲಿ ಜಾಗದಲ್ಲಿ ಕಟ್ಟಿ ಅಂದಾಗ ಇಲ್ಲ ಪ್ಲ್ಯಾನ್ ಆಗಿದೆ ಅಂತ ಏನೇನು ಹೇಳಿದ್ರು. ಸದ್ಯಕ್ಕೆ ಆ ಮರಗಳನ್ನು ಕಡಿಬೇಡಿ, ಅಲ್ಲೇ ಮರಗಳನ್ನಾದರೂ ಉಳಿಸ್ಕೊಡಿ ಅಂತಂತ ಹೇಳಿದ್ದಕ್ಕೆ ಅವರು ಆ ಮರಗಳನ್ನ ಉಳಿಸ್ತೇವೆ ಅಂತ ಹೇಳಿದರೆ ಲಾಸ್ಟ್ ಟೈಮ್ ಆಗಲಿ ನಿಮಗೆ ಅದನ್ನು ನಾನು ಅಪ್ಡೇಟ್ ಮಾಡಿದ್ದೀನಿ. ಇವಿಷ್ಟು. ಇನ್ನು ಇಲ್ಲಿ ಸದ್ಯಕ್ಕೆ ಯೋಚನೆ ಮಾಡ್ತಾ ಇರೋದು ಮತ್ತು ಯಾವುದೇ ಗಮನಕ್ಕೆ ಹಾಕ್ಕಳ್ದೇ ಇರೋದು, ಏನಾಗುತ್ತೋ ನೋಡ್ಕೊಳ್ಳೋಣ ಅನ್ನೋ ಒಂದು ದುರಾಂಕಾರದಲ್ಲಿ ಇರೋಂಥವ್ರು ಈ ನಿರ್ಮಿತಿ ಕೇಂದ್ರದವರು. ಅಲ್ಲಿ ಕೆರೆ ಅಂಗಳದಲ್ಲಿ ನೀರು ನಿಂತಿದೆ, ಅಲ್ಲೇ ತಾಲೂಕ್ ಪಂಚಾಯಿತಿಯನ್ನು ಕಟ್ತಾ ಇದ್ದಾರೆ. ಅದನ್ನು ಖಂಡಿಸ್ಬೇಕಾಗಿರೋಂಥವ್ರು ಪತ್ರಿಕೆಯವರು ಎಷ್ಟು ಸಾಧ್ಯನೋ ಅಷ್ಟು ಖಂಡಿಸ್ತಾರೆ. ಇನ್ನು ಸಂಘಟನೆಯವರು ಇಂಥವಕ್ಕೆಲ್ಲ ತಲೆನೇ ಹಾಕಲ್ಲ, ಬಿಡ್ಬಿಡಿ. ಸಂಘಟನೆಗಳ ವಿಚಾರಗಳನ್ನ ನಾವಿಲ್ಲಿ ಮಾತಾಡೋ ಹಾಗೆ ಇಲ್ಲ. ಸಂಘಟನೆಯವರು ಅವ್ರಿಗೆ ಯಾರಿಗೆ ಬೇಕೋ ಅವ್ರ ಪರವಾಗಿ ಹೋಗಿ ಒಂದಷ್ಟು ಪ್ರತಿಭಟನೆಗಳನ್ನ ಮಾಡೋ ಮಟ್ಟಕ್ಕೆ ಇಳಿದುಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಅಂತೂ ಮಾತಾಡೋಂಗೇ ಇಲ್ಲ. ಸೊ ಆ ರೀತಿಯಾಗಿ ಹೇಳಿದ ಮೇಲೂ ಕೂಡ ಇಲಾಖೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೋಡೋಣ, ಯಾಕಂದರೆ ಅದು ಖರಾಬ್ ಆಗಿರೋದ್ರಿಂದ, ಕೆರೆ ಅಂಗಳ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅದಕ್ಕೆ ತೆರಬೇಕಾದಂತಹ ದಂಡವನ್ನು ಖಂಡಿತವಾಗ್ಲೂ ಏನು ಆ ಬಿಲ್ಡಿಂಗನ್ನು ಕಟ್ಟಿದಂಥವ್ರು ಮತ್ತು ಅದನ್ನು ಮಂಜೂರು ಮಾಡಿದಂಥವ್ರೆಲ್ಲರೂ ಕೂಡ ಅನುಭವಿಸ್ಬೇಕಾಗ್ತದೆ. ಅದನ್ನು ನೋಡೋಣ. ಅದಕ್ಕೂ ಮುಂದಿನ ದಿನಗಳಲ್ಲಿ ಒಂದು ರೀತಿ ಕಾನೂನು ಹೋರಾಟವನ್ನು ಮಾಡೋಣ. ಇನ್ನು ಇದೇ ಇದರಲ್ಲಿ ಇನ್ನೊಂದು ಹೇಳೋದಾದರೆ, ಅಮಕುಂದಿಯಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ವಿ. ಅಲ್ಲಿ ಇನ್ನೂ ಒಂದಷ್ಟು ಸುದ್ದಿ ಇದೆ. ಇಲ್ಲಿ ಅಮಕುಂದಿಯಲ್ಲಿ ಅಲ್ಲಿ ಮಣ್ಣು ಹೊಡೆದಿರೋದಕ್ಕೆ ಒಂದು ಕೇಸ್ ಆಗಿದೆ. ಅದು ಈಗ ನಡೀತಾ ಇದೆ. ಅದನ್ನು ಕೂಲಂಕುಷವಾಗಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಚರ್ಚೆ ಮಾಡೋಣ. ಅದೊಂದು ಕೇಸಾಗಿ ನಡೀತಾ ಇದೆ ಅದು. ಹಾಗೆ ಈಗ ಸದ್ಯಕ್ಕೆ ಅದೇ ಅಮಕುಂದಿಯಲ್ಲಿ ಅಲ್ಲಿ ಏನು ಸುತ್ತಮುತ್ತ ಕೋಳಿ ಫಾರಮ್ಗಳನ್ನು ಹಾಕ್ಕೊಂಡಿದ್ದಾರೆ, ಅವರಿಂದ ಅಲ್ಲಿಯ ಜನ ಬದುಕೋಕ್ಕಾಗ್ತಾ ಇಲ್ಲ. ಏನು ಅಂದರೆ ಆ ಕೋಳಿ ಫಾರಮ್ಗಳಿಂದ ಇಡೀ ಊರು ನೊಣಗಳಿಂದ ಆವರಿಸ್ಕೊಂಡಿದೆ. ಕುಡಿಯೋ ನೀರಲ್ಲಿ ನೊಣ, ಊಟ ಮಾಡೋ ತಟ್ಟೆಯಲ್ಲಿ ನೊಣ, ಜೋರಾಗಿ ಅಲ್ಲಿ ಆಕಳಿಸಿದ್ರೆ ಬಾಯಾಗಿ ನೊಣ ಹೋಗ್ತದೆ. ಹೌದು. ಒಂದು ಸಾರಿ ಅಲ್ಲಿ ನೋಡ್ಕೊಂಬನ್ನಿ. ಆ ಸಂಬಂಧಪಟ್ಟ ಏನು ಅಧಿಕಾರಿಗಳಿರ್ತಾರಲ್ಲ, ಅವರು ಅಲ್ಲೋಗಿ, ನೀವು ಆ ಜಾಗಗಳಲ್ಲಿ ಅವ್ರ ಮನೆಗಳಲ್ಲಿ ಟೀ ಕುಡಿದಿದ್ರು ಟಿಫನ್ ಮಾಡಿದ್ರು ಒಳಗೋಗ್ಲಿ, ಎಲ್ಲೋ ಹೋಟ್ಲಿಂದನೋ ಬೇರೆ ಎಲ್ಲಿಂದನೋ ತರಿಸ್ಕೊಂಡು ಅಲ್ಲೋಗಿ ಇಲ್ಲಾಂದರೆ ಬಾಟ್ಲು ನೀರು ಹಿಡ್ಕೊಂಡು ಕುಡಿಯೋದಕ್ಕೆ ನಿಂತ್ಕೊಳ್ಳಿ. ಆಗ ಗೊತ್ತಾಗುತ್ತೆ ಅದ್ರ ಅವಸ್ಥೆ, ಅಲ್ಲಿ ಜನ ಹೇಗೆ ಅವಸ್ಥೆನ ಅನುಭವಿಸ್ತಿದ್ದಾರೆ ಅಂತ. ಮಕ್ಕಳು ಮಲಗೋಕ್ಕಾಗ್ತಾಯಿಲ್ಲ, ಚಿಕ್ಕ ಮಕ್ಕಳು ಮಲಗೋಕ್ಕಾಗ್ತಾಯಿಲ್ಲ, ಅಷ್ಟು ನೊಣದ ಕಾಟ. ಈ ಆಫೀಸ್ಗಳಲ್ಲೋ ಅಥವಾ ದೊಡ್ಡ ದೊಡ್ಡ ಏನು ಐಷಾರಾಮಿಗೆ ಬದುಕ್ತಿರೋರ ಮನೆಯಲ್ಲಿ ಒಂದು ನೊಣ ಹೋದರೆ ಅಯ್ಯೋ ಹುಲಿ ಸಿಂಹನೋ ಅಥವಾ ಇನ್ನೇನು ಬೇತಾಳ ಬಂತು ಅನ್ನೋಂಗೆ ಹಾರಾಡ್ಬಿಡ್ತಾರೆ ಇವರೆಲ್ಲ. ಇವ್ರ ಮನೆಗಳಿಗೆ ಹೋದಾಗ ಅಲ್ಲಿ ದಿನನಿತ್ಯ ಏನು ಹಗಲು ರಾತ್ರಿ ಅನ್ನೋದೇ ಆ ನೊಣಗಳ ಕಾಟದಲ್ಲಿ ಆ ಇಡೀ ಜನ ಬದುಕ್ತಿದ್ದಾರೆ. ಒಂದು ಪ್ರಜ್ಞೆ ಬೇಕಲ್ಲ ಇವರಿಗೆ, ಪ್ರಜ್ಞೆ ಬೇಕಲ್ಲ. ಎಲ್ಲಿ ನಾವು ಇಂಥದ್ದಕ್ಕೆ ಪರ್ಮಿಷನ್ ಕೊಡಬೇಕು ಬೇಡ ಅನ್ನೋಂಥದ್ದು. ಏನಾಗಿದೆ ಅಂದರೆ ಒಟ್ಟಾರೆ ಯಾವನಾದರೂ ಸತ್ಕೊಂಡು ಹೋಗಲಿ, ನಮಗೆ ಬರೋದು ಬಂತು ಅಂತಂದರೆ ಎಲ್ಲಿ ಬೇಕಾದ್ರೂ ಪರ್ಮಿಷನ್ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಅಧಿಕಾರಿಗಳು ಬಂದುಬಿಟ್ಟಿದ್ದಾರೆ. ಈ ಕೂಡಲೇ ಅಲ್ಲಿ ಭೇಟಿ ಕೊಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಅಮಕುಂದಿ ಗ್ರಾಮಕ್ಕೆ ಹೋಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ, ಯಾಕಂದರೆ ಅದು ಹಾಗೆ ಆಗ್ತಾ ಹೋಯಿತು ಅಂದರೆ ಇಡೀ ಊರು ರೋಗಗ್ರಸ್ತ ಆಗ್ತದೆ. ಈ ಹುಟ್ಟಿರೋ ಚಿಕ್ಕ ಮಕ್ಕಳು, ಹುಟ್ಟೋ ಮಕ್ಕಳಿಗೂ ಕೂಡ ರೋಗದಿಂದ ಹುಟ್ಟುವಂಥ ಪರಿಸ್ಥಿತಿ ಈ ದುಡಿಬೇಕು ಅನ್ನೋ ದುರಂಕಾರಿಗಳು ಅಥವಾ ಅಯೋಗ್ಯರು ಏನು ಬೇಕಾದ್ರೂ ಮಾಡಾಕ್ತಾರೆ. ಯಾಕಂದರೆ ಅವ್ರಿಗೆಲ್ಲ ಏನೂ ಇರಲ್ಲ. ಯಾಕಂದರೆ ಎಲ್ಲೋ ಈ ಹೊಲಗಳಲ್ಲಿ ಅಥವಾ ಇನ್ನೆಲ್ಲೋ ತೋಟಗಳಲ್ಲಿ ಒಂದು ಏನು ಗುಪ್ತ ಗುಹೆಗಳನ್ನು ಮಾಡ್ಕೊಂಡಿರ್ತಾರೆ. ಅವರಿಗೆ ಏನೋ ಗೆಸ್ಟ್ ಹೌಸ್ಗಳು ಇರ್ತವೆ ಅಥವಾ ಐಷಾರಾಮಿಗೆ ಏನೇನೋ ಮನೆಗಳು ಕಟ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಆರಾಮಾಗಿ ಎಲ್ಲ
ರೀತಿಯ ಸುಖವನ್ನು ಅನುಭವಿಸ್ಕೊಂಡು ಅವರೇನೋ ಆರಾಮಾಗಿ ಬದುಕ್ತಿರ್ತಾರೆ. ಆದರೆ ಆ ಊರಲ್ಲೇ ಇದ್ದು ಅಲ್ಲೇ ಬದುಕ್ತಾ ಅಲ್ಲೇ ದುಡ್ಕೊಂಡು ಏನೋ ಕಷ್ಟಪಟ್ಟು ಆ ಕಟ್ಕೊಂಡಿರೋ ಮನೆಯಲ್ಲೇ ಬದುಕ್ತಿದ್ದಾರೆ ಅಂತಂದಾಗ ಅವರಿಗೆ ಈ ಥರದ ಕಾಟ ಅಂದಾಗ ಏನು ಮಾಡಬೇಕು? ಸಂಬಂಧಪಟ್ಟವ್ರು ಅರ್ಥ ಮಾಡ್ಕೋಬೇಕಲ್ಲ. ಈ ಕೂಡಲೇ ಅಲ್ಲಿ ಇರೋಂಥ ಸಮಸ್ಯೆನ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಗೆಹರಿಸ್ಬೇಕು. ಇನ್ನು ಇಷ್ಟು ಏನು ಈ ತಿಂಗಳಲ್ಲಿ ಆಗಿದ್ದು ಮತ್ತು ಹೊಸ್ದಾಗಿ ಈ ನೊಣಗಳ ಕಾಟ, ಇದೊಂದು ಸುದ್ದಿಯನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗ್ತದೆ ಅನ್ನೋದನ್ನು ನೋಡೋಣ. ಮತ್ತೆ ಸಿಗೋಣ. ನಮಸ್ಕಾರ.